ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಅಡಿಯಲ್ಲಿ ಕ್ಲಾಸ್ 1 ಮತ್ತು ಕ್ಲಾಸ್ 2 ಹೇರ್ಸ್ ಅಂತಂದರೆ 1ನೇ ವರ್ಗದ ಮತ್ತು 2ನೇ ವರ್ಗದ ಉತ್ತರಾಧಿಕಾರಿಗಳು ಯಾರು ಅದಾರೆ ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ 1ನೇ ವರ್ಗದ ಉತ್ತರಾಧಿಕಾರಿಗಳು ಅಂದರೆ 1ನೇ ವರ್ಗದಲ್ಲಿರುವಂಥ ಉತ್ತರಾಧಿಕಾರಿಗಳು ಯಾರಾದರೂ ಇದ್ದರೆ 2ನೇ ವರ್ಗದ ಉತ್ತರಾಧಿಕಾರಿಗಳಿಗೆ ಯಾವುದೇ ಹಕ್ಕು ಇರುವುದಿಲ್ಲ. ಸೊ 1ನೇ ವರ್ಗದ ಉತ್ತರಾಧಿಕಾರಿಗಳು ಯಾರ್ಯಾರು ಅದಾರೆ ಅಂದರೆ ಒಂದು ಚಿತ್ರವನ್ನು ಡಯಾಗ್ರಾಮ್ ಹಾಕಿದ್ದೇನೆ. ಡಯಾಗ್ರಾಮ್ ಪ್ರಕಾರ ಇಲ್ಲಿ ಒಬ್ಬ ಮೈತ ವ್ಯಕ್ತಿ, ಅಂದರೆ ನಾವು ಬರೀಬೇಕಾದ್ರೆ ಮೈತ ವ್ಯಕ್ತಿ ಅಂತ ಬರೀತೇವೆ, ಮೃತ ವ್ಯಕ್ತಿ ಅಂತೇಳಿ ತಾವು ಗಮನಿಸ್ಬೋದು. ಮೃತ ವ್ಯಕ್ತಿ ಈತನ ತಾಯಿ, ಅವನ ವಿಧವೆ ಹೆಂಡತಿ, ಮಗ ಮತ್ತು ಮಗಳು. ಮಗ ತೀರ್ಕೊಂಡಿದ್ರೆ ಆ ಮಗನ ವಿಧವೆ ಮಗ ಮತ್ತು ಮಗಳು, ಮತ್ತು ಮಗಳು ತೀರ್ಕೊಂಡಿದ್ರೆ ಆ ಮಗಳ ಮಗ ಮತ್ತು ಮಗಳು, ಮತ್ತು ಮೂರನೇದಾಗಿ ಆ ಮಗ ತೀರ್ಕೊಂಡಿದ್ರೆ ಅವನ ಮಗನೂ ಸಹಿತ ತೀರ್ಕೊಂಡಿದ್ರೆ ಅಂದರೆ ಮೊಮ್ಮಗನ ವಿಧವೆ ಮಗ ಮತ್ತು ಮಗಳು. ಈ ಥರ ಇಲ್ಲಿ ಕ್ಲಾಸ್ 1 ಏರ್ಸ್ ಬರ್ತಾರೆ. ಸೊ ಈ ಕ್ಲಾಸ್ 1 ಏರ್ಸ್ ಯಾವ ಥರ ಹಕ್ಕು ತಗೋತಾರೆ ಅಂತಂದರೆ, ಇವರು ಇದ್ದಾಗ ಇವರು ಪ್ರತಿಯೊಬ್ಬರು ತಲಾ ಒಂದೊಂದು ಪಾಲನ್ನು ತೆಗೆದುಕೊಳ್ತಾರೆ. ಆದರೆ ಇಲ್ಲಿ ಮಗ ತೀರ್ಕೊಂಡಿದ್ರೆ ಅವನ ಹೆಂಡತಿ ಮತ್ತು ಮಕ್ಕಳು ಯಾವ ಥರ ಪಾಲು ತಗೋತಾರೆ ಅಂತಂತಂದರೆ, ಅವನಿಗೆ ಬಂದಂಥ ಒಂದು ಪಾಲನ್ನು ಅವರು ಹಂಚಿಕೊಳ್ತಾರೆ. ಅಕಸ್ಮಾತ್ ಮಗಳು ತೀರ್ಕೊಂಡಿದ್ರೆ ಆ ಮಗಳ ಪಾಲನ್ನು ಅವಳ ಮಗ ಮತ್ತು ಮಗಳು ಇಬ್ಬರು ಜೊತೆಯಾಗಿ ಒಂದು ಪಾಲನ್ನು ತೆಗೆದುಕೊಳ್ತಾರೆ. ಮಗ ಮತ್ತು ಮೊಮ್ಮಗ ಇಬ್ಬರು ತೀರ್ಕೊಂಡಿದ್ರೆ ಅವನ ವಿಧವೆ ಹೆಂಡತಿ ಮತ್ತು ಮಗ ಮತ್ತು ಮಗಳು ಇವರು 3 ಮಂದಿ ಕೂಡಿಕೊಂಡು ಇವರು ಈ ಮಗನ ಪಾಲನ್ನು ತೆಗೆದುಕೊಳ್ತಾರೆ. ಅಂತಂದರೆ ಇದೇ ಥರ ಒಂದು ವಾರಸುದಾರಿದ್ರೆ ಇಲ್ಲಿ ಯಾವ ಥರ ಆಗ್ತದೆ ಅಂದರೆ, ತಾಯಿಗೆ ಒಂದು ಪಾಲು, ವಿಧವೆಗೆ ಒಂದು ಪಾಲು, ಮಗನಿಗೆ ಒಂದು ಪಾಲು, ಮಗಳಿಗೆ ಒಂದು ಪಾಲು, ಮತ್ತು ಈ ಮಗನಿಗೆ ಬರಬೇಕಾದ ಒಂದು ಪಾಲನ್ನು ಇವರು 3 ಮಂದಿ ಹಂಚಿಕೊಳ್ತಾರೆ. ಹೀಗಾಗಿ ಇಲ್ಲಿ ಇವನ ಬಂದಂಥ ಪಾಲು ಅಂದರೆ ಒಟ್ಟಾರೆಯಾಗಿ ಇಲ್ಲಿ ನೋಡಿ, 1 ಪಾಲು 2 3 4 5 6 7 ಪಾಲಾಗ್ತದೆ. ಸೊ ಇಲ್ಲಿ 1/7 ಪಾಲು ಇಲ್ಲಿ ಈ ಮಗನಿಗೆ ಬಂದರೆ ಈ 1/7 ಇವರು 3 ಮಂದಿ ಹಂಚಿಕೊಳ್ತಾರೆ. ಸೊ ಪ್ರತಿಯೊಬ್ಬರಿಗೂ 1/7 ಇಂಟು 1/3 ಅಂತಂದರೆ 1/21 ಪ್ರತಿಯೊಬ್ಬರಿಗೆ ಇಲ್ಲಿ ಪಾಲು ಸಿಗ್ತದೆ. ಇದೇ ರೀತಿ ಇಲ್ಲಿ ಈ ಮಗಳಿಗೆ ಬಂದಂಥ 1/7 ಪಾಲನ್ನು ಈ ಇಬ್ಬರು ಹಂಚಿಕೊಳ್ತಾರೆ, ಅವರಿಗೆ 1/14 ಪಾಲು ಸಿಗ್ತದೆ. ಇನ್ನು ಈ ಮಗನಿಗೆ ಬಂದಂಥ ಪಾಲನ್ನು ಅವನ ಮಗ, ತದನಂತರ ಅವನ ಹೆಂಡತಿ ಮತ್ತು ಮಕ್ಕಳು. ಸೊ ಈ ರೀತಿ ಇರುವಾಗ ಇಲ್ಲೂ ಸಹಿತ ಇವರಿಗೆ ಪ್ರತಿಯೊಬ್ಬರಿಗೂ ತಲಾ 1/21 ಪಾಲು ಸಿಗುತ್ತೆ. ಸೊ ಇಲ್ಲಿ ಸಮನಾಗಿ ಎಲ್ಲರೂ ಒಂದೇ ಕಾಲಕ್ಕೆ ಪಾಲನ್ನು ತೆಗೆದುಕೊಳ್ತಾರೆ. ಇಲ್ಲಿ ಯಾರಿಗೂ ಪ್ರಾಶಸ್ತ್ಯ ಅನ್ನೋದಿಲ್ಲ, ಎಲ್ಲರೂ ಹಕ್ಕುದಾರರೇ, ಎಲ್ಲರಿಗೂ ಏಕಕಾಲಕ್ಕೆ ಹಕ್ಕುಗಳು ದೊರೆಯುತ್ತವೆ ಅನ್ನೋದನ್ನು ತಾವು ಗಮನಿಸಬೇಕು. ಇದು ಕ್ಲಾಸ್ 1 ಏರ್ಸು. ಇದನ್ನು ನಾವು ಇನ್ನೊಮ್ಮೆ ವಿವರಿಸಿ ಹೇಳಬೇಕಂದ್ರೆ, ಕಾನೂನಿನ ಅಡಿಯಲ್ಲಿ ಇಲ್ಲಿ ಕ್ಲಾಸ್ 1 ಏರ್ಸ್ ಯಾರಂದರೆ ಮಗ, ಮಗಳು, ವಿಧವೆ, ತಾಯಿ, ಪೂರ್ವ ಮರಣ ಹೊಂದಿದ ಮಗನ ಮಗ, ಪೂರ್ವ ಮರಣ ಹೊಂದಿದ ಮಗನ ಮಗಳು, ಪೂರ್ವ ಮೃತ ಮಗಳ ಮಗ, ಪೂರ್ವ ಮೃತ ಮಗಳ ಮಗಳು, ಪೂರ್ವ ಮರಣ ಹೊಂದಿದ ಮಗನ ವಿಧವೆ, ಪೂರ್ವ ಮರಣ ಹೊಂದಿದ ಮಗನ, ಪೂರ್ವ ಮರಣ ಹೊಂದಿದ ಮಗನ ಮಗ, ಪೂರ್ವ ಮರಣ ಹೊಂದಿದ ಮಗನ, ಪೂರ್ವ ಮರಣ ಹೊಂದಿದ ಮಗನ ಮಗಳು, ಪೂರ್ವ ಮರಣ ಹೊಂದಿದ ಮಗನ, ಪೂರ್ವ ಮರಣ ಹೊಂದಿದ ಮಗನ ವಿಧವೆ. ಸೊ ಈ ಥರ ಇಲ್ಲಿ ಕಾನೂನಿನಲ್ಲಿ ಕೊಟ್ಟಿದ್ದಾರೆ. ಇದು ಕ್ಲಾಸ್ 1 ಏರ್ಸು. ಇನ್ನು ಎರಡನೇದಾಗಿ ಕ್ಲಾಸ್ 2 ಏರ್ಸ್ ಬಗ್ಗೆ ನಾವು ನೋಡೋಣ. ಈ ಕ್ಲಾಸ್ 2 ಏರ್ಸು ಸ್ವಲ್ಪ ಒಂದಿಷ್ಟು ಕ್ಲಿಷ್ಟಕರ ಅಂತ ಅನ್ನಿಸ್ಬೋದು. ಏಕೆಂದರೆ ಇಲ್ಲಿ ಕ್ಲಾಸ್ 1 ಏರ್ಸು ಯಾವ ರೀತಿ ಏಕಕಾಲಕ್ಕೆ ಎಲ್ಲರೂ ಪಾಲು ತೆಗೆದುಕೊಳ್ತಾರೆ ಆ ಥರ ಇಲ್ಲಿಲ್ಲ. ಇಲ್ಲಿ ಪ್ರಾಶಸ್ತ್ಯ ಅನ್ನೋದು ಇರ್ತದೆ. ಈಗ ಇಲ್ಲಿ ನೋಡಿ, ಈ ವರ್ಗ 2ರಲ್ಲಿ ಮೊದಲನೇದಾಗಿ ರೋಮನ್ 1 ಬರುತ್ತಾರೆ, ಅದು ತಂದೆ ಅಂತ ಕೊಟ್ಟಿದ್ದಾರೆ. ರೋಮನ್ 2 ಕೆಳಗೆ ಮತ್ತು 4 ಜನ ಬರ್ತಾರೆ. ರೋಮನ್ 3 ಕೆಳಗೆ 4 ಜನ ಬರ್ತಾರೆ. ರೋಮನ್ 4 ಕೆಳಗೆ 4 ಜನ ಅದಾರೆ. ಸೊ ಈ ಥರ ಇರುವಾಗ ಇಲ್ಲಿ ಏನಾಗ್ತದೆ ಅಂತಂದರೆ, ಈ 2ನೇ ವರ್ಗದಲ್ಲಿ ಏನು ಮತ್ತೆ ವರ್ಗ ಅದಾರೆ, ಈ 1ನೇ ವರ್ಗದಲ್ಲಿರುವಂಥ ವ್ಯಕ್ತಿ ತಂದೆ ಇದ್ದರೆ ಈ ಮುಂದಿನ ವರ್ಗದವರಿಗೆ ಯಾವುದೇ ಹಕ್ಕಿಲ್ಲ. ಸೊ ಅಕಸ್ಮಾತ್ ತಂದೆ ಇಲ್ಲ ಅಂತ ಇಟ್ಕೊಳ್ಳಿ, ಈ 2ನೇ ವರ್ಗದಲ್ಲಿರುವಂಥ ಯಾರಾದರೂ ವ್ಯಕ್ತಿಗಳಿದ್ದರೆ ಈ 3ನೇ ವರ್ಗದಲ್ಲಿರುವಂಥ ವ್ಯಕ್ತಿಗಳಿಗೆ ಯಾವುದೇ ಹಕ್ಕಿಲ್ಲ, 4ನೇ ವರ್ಗದವ್ರಿಗಿಲ್ಲ, ಮುಂದಿನವ್ರಿಗೂ ಇಲ್ಲ. ಸೊ ಈ 3ನೇ ವರ್ಗದಲ್ಲಿರುವಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ, ಅಂದರೆ 1, 2ರಲ್ಲಿರುವಂಥ ಯಾರೂ ವ್ಯಕ್ತಿಗಳಿಲ್ಲ, ಇಲ್ಲಿ ನೇರವಾಗಿ 3ನೇ ವರ್ಗದಲ್ಲಿರುವಂಥ ವ್ಯಕ್ತಿಗಳು ಯಾರಾದರೂ ಬದುಕಿದರೆ ಅಂಥ ಸಂದರ್ಭದಲ್ಲಿ 4ನೇ ವರ್ಗ ಮತ್ತು ಮುಂದಿನವರಿಗೆ ಯಾರಿಗೂ ಹಕ್ಕಿಲ್ಲ. ಸೊ ಈ ಥರ ಇಲ್ಲಿ ಕಾನೂನು ಹೇಳ್ತದೆ. ಹೀಗಾಗಿ ಇಲ್ಲಿ ಮೊದಲು ನಾವು ಈ ವರ್ಗೀಕರಣದಲ್ಲಿ ನಾವು ಪ್ರಾಶಸ್ತ್ಯದ ಒಂದು ಹಕ್ಕದ ಅನ್ನೋದನ್ನು ತಾವು ತಿಳ್ಕೋಬೇಕು. ಸೊ ಇಲ್ಲಿ
ನಾನು ಈ ಥರ ಒಂದು ಚಿತ್ರ ಕೊಟ್ಟಿದ್ದೀನಿ. ಮೃತ ವ್ಯಕ್ತಿಗೆ ಇಲ್ಲಿ ಮೊದಲನೇದಾಗಿ ತಂದೆ ಬರ್ತಾರೆ. ತಂದೆ ಇದ್ದರೆ ಉಳಿದವರಿಗೆ ಯಾರಿಗೂ ಹಕ್ಕಿಲ್ಲ. ತಂದೆ ಅಕಸ್ಮಾತ್ ಇಲ್ಲ ಅಂತಂದರೆ ಸಹೋದರಿ ಮತ್ತು ಮಗಳ ಮಗ. ಸೊ ಈ ಮಗಳ ಮಗ ಮತ್ತು ಮಗಳು ಅಂದರೆ ಇವರು 1ನೇ ವರ್ಗದಲ್ಲಿ ಇದ್ದಿರಲಿಲ್ಲ. ಈ 2ನೇ ವರ್ಗದಲ್ಲಿ ಬರ್ತಾರೆ. 2ನೇ ವರ್ಗದಲ್ಲಿಯೂ ಅದರೊಳಗಿನ 2ನೇ ವರ್ಗದಲ್ಲಿ ಇವರು ಬರ್ತಾರೆ ಮತ್ತೆ. ಸೊ ಈ ಮಗ ಮತ್ತು ಮಗಳು ಇವರು ಮತ್ತು ಮೃತ ವ್ಯಕ್ತಿಯ ಸಹೋದರಿ ಇವರು 4 ಜನ ಕೂಡ್ಕೊಂಡು ಪಾಲು ಹಂಚ್ಕೋತಾರೆ ಅನ್ನೋದನ್ನು ತಾವು ಗಮನಿಸ್ಬೋದು. ಸೊ ಅಕಸ್ಮಾತ್ ತಂದೆ ಇಲ್ಲಾಂದರೆ ಈ 4 ಜನ ಇದ್ದರೆ ಇವರಿಗೆಲ್ಲರಿಗೂ ಸಮಾನ ಪಾಲು ಸಿಗ್ತದೆ. ಇನ್ನು ಅಕಸ್ಮಾತ್ ಇವರು ಇಲ್ಲ, ತಂದೆನೂ ಇಲ್ಲ, ಈ 2ನೇ ವರ್ಗದ ಜನರು ಇಲ್ಲ. ಇಂಥ ಸಂದರ್ಭದಲ್ಲಿ 3ನೇ ವರ್ಗದಲ್ಲಿ ಅಂತ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮಗಳ ಮಗನ ಮಗ, ಮಗಳ ಮಗನ ಮಗಳು, ಮಗಳ ಮಗ, ಮಗಳ ಮಗಳು. ಸೊ ಇಲ್ಲಿ ಬರ್ತಾರೆ, ಇಲ್ಲಿದ್ದಾಳೆ. ಸೊ ಈ ಮಗಳಿಗೆ ಒಬ್ಬ ಮಗ ಅದಾನೆ, ಅವನ ಮಕ್ಕಳು, ಮಗ ಮತ್ತು ಮಗಳು. ಸೊ ಇವರು 3ನೇ ವರ್ಗದಲ್ಲಿ. ಅದೇ ರೀತಿ ಮಗಳ ಮಕ್ಕಳು. ಸೊ ಇಲ್ಲಿ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಮಗನ ಮಕ್ಕಳು, ಮಗಳ ಮಕ್ಕಳು, ಇವರು ಇಲ್ಲಿ 3ನೇ ವರ್ಗದವರಾಗಿ ಇಲ್ಲಿ ಪಾಲು ತಗೋತಾರೆ. ಇದೇ ಥರ ಇಲ್ಲಿ ಇದರೊಳಗೆ 4ನೇ ವರ್ಗ ಯಾರು ಬರ್ತಾರೆ ಅಂದರೆ ಸಹೋದರನ ಮಗ, ಸಹೋದರಿಯ ಮಗ, ಸಹೋದರನ ಮಗಳು, ಸಹೋದರಿಯ ಮಗಳು. ಸೊ ಇಲ್ಲಿ ಬರ್ತಾರೆ. ಸಹೋದರಿ ತಿರ್ಕೊಂಡಿದ್ದಾರೆ, ಅವರ ಮಕ್ಕಳು ಬರ್ತಾರೆ. ಇನ್ನು ಇವರು ಇಲ್ಲ ಅಂತಂತಂದರೆ ತಂದೆಯ ತಾಯಿ ಇಲ್ಲಿ ಬರ್ತಾರೆ. ಸೊ ಇವರು ಬರ್ತಾರೆ, ತಂದೆಯ ತಂದೆ ಮತ್ತು ತಂದೆಯ ತಾಯಿ ಇಲ್ಲಿ 5ನೇ ವರ್ಗದವರು ಬರ್ತಾರೆ. ಇನ್ನು 6ನೇ ವರ್ಗದವರು ಯಾರು ಅಂತಂದರೆ ತಂದೆಯ ವಿಧವೆ, ಸಹೋದರನ ವಿಧವೆ. ಇಲ್ಲಿ ತಂದೆಯ ವಿಧವೆ ಇಲ್ಲಿದ್ದಾರೆ, ಆಮೇಲೆ ಸಹೋದರನ ವಿಧವೆ. ಸೊ ಈ ವ್ಯಕ್ತಿಗಳು ಇವರು ಮತ್ತು ಇವರು ಈ 6ನೇ ವರ್ಗದಲ್ಲಿ ಅಂದರೆ 6ನೇ ಹಂತದಲ್ಲಿ ಅವ್ರಿಗೆ ಹಕ್ಕದೆ. ತದನಂತರ 7ನೇದವರಾಗಿ ತಂದೆಯ ಸಹೋದರ, ತಂದೆಯ ಸಹೋದರಿ ಇಲ್ಲಿ ಬರ್ತಾರೆ. ಮೃತ ವ್ಯಕ್ತಿಯ ತಂದೆ, ಅವನು ತಿರ್ಕೊಂಡಿದ್ದಾರೆ, ತಂದೆಯ ಸಹೋದರ ಸಹೋದರಿ ಇವರಿಗೆ ಹಕ್ಕದೆ. ತದನಂತರ 8ನೇದವರೆಗೆ ತಾಯಿಯ ತಂದೆ, ತಾಯಿಯ ತಾಯಿ. ಸೊ ಇಲ್ಲಿ ತಾಯಿಯ ತಂದೆ ತಾಯಿಗಳು ಇವ್ರಿಗೆ ಹಕ್ಕದೆ 8ನೇದವರೆಗೆ. 9ನೇದವರಾಗಿ ತಾಯಿಯ ಸಹೋದರ, ತಾಯಿಯ ಸಹೋದರಿ. ಸೊ ಇಲ್ಲಿ ಮೃತ ವ್ಯಕ್ತಿಯ ತಾಯಿ, ಈಕೆಯ ಸಹೋದರ ಸಹೋದರಿಯರು. ಸೊ ಈ ಥರ ಇಲ್ಲಿ ಹಕ್ಕದಾರದಾರೆ. ಸೊ ಇವರೆಲ್ಲ ಹಕ್ಕದಾರ ಯಾರೂ ಇಲ್ಲ. ಅಕಸ್ಮಾತ್ ಒಬ್ಬ ವ್ಯಕ್ತಿ ಯಾವ ವಾರಸ್ಥರು ಇಲ್ಲ ಅಂತಂದರೆ ಅವನು ವಿಲ್ಲನ್ನು ಅಂದರೆ ಮರಣ ಶಾಸನವನ್ನು ಬರೆದಿಟ್ಟಿಲ್ಲ. ಅಂಥ ಸಂದರ್ಭದಲ್ಲಿ ಸಹಜವಾಗಿಯದು ಆಸ್ತಿ ಸರ್ಕಾರಕ್ಕೆ ಹೋಗುತ್ತದೆ. ಇಲ್ಲಿ ಇನ್ನೊಂದು ಏನು ವಿಶೇಷ ಕೊಟ್ಟಿದ್ದಾರೆ ಅಂತಂದರೆ ಈ ವೇಳಾಪಟ್ಟಿಯಲ್ಲಿ ಸಹೋದರ ಅಥವಾ ಸಹೋದರಿಯ ಉಲ್ಲೇಖಗಳು ಏಕೋದರ ರಕ್ತದ ಮೂಲಕ ಅಥವಾ ಸಹೋದರ ಅಥವಾ ಸಹೋದರಿ ಉಲ್ಲೇಖಗಳನ್ನು ಒಳಗೊಂಡಿರುವುದಿಲ್ಲ. ಅಂದರೆ ಈಗಾಗಲೇ ನಾನು ಏಕೋದರ ರಕ್ತದ ಸಂಬಂಧಿಗಳಂತ ಅಂದರೆ ಹೇಳಿದ್ದೀನಿ. ಸೊ ಆ ಥರದ ವ್ಯಕ್ತಿಗಳು ಇಲ್ಲಿ ಇರಬಾರ್ದು. ಸಂಬಂಧಿಗಳು ಅಂದರೆ ಫುಲ್ ಬ್ಲಡ್ ರಿಲೇಷನ್ಸು ಅಂತಂದರೆ ಪೂರ್ಣ ರಕ್ತದ ಸಂಬಂಧಿಗಳು ಮಾತ್ರ. ಅಂದರೆ ಅದೇ ತಂದೆ ಅದೇ ತಾಯಿಯಿಂದ ಹುಟ್ಟಿದ ಮಕ್ಕಳು ಅವರು ಸಹೋದರ ಸಹೋದರಿ ಇರಬೇಕು, ಅವ್ರಿಗೆ ಮಾತ್ರ ಹಕ್ಕದೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಸೊ ಇದು ಕ್ಲಾಸ್ 1 ಮತ್ತು ಕ್ಲಾಸ್ 2 ವಾರಸುದಾರರ ಕುರಿತಾಗಿರುವಂಥ ಒಂದು ಕಾನೂನು ಮಾಹಿತಿ. ಧನ್ಯವಾದಗಳು.